ಶಂಕರಘಟ್ಟದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಂದು ರಣರಂಗವಾಗಿತ್ತು. ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಸಿಗುತ್ತಿಲ್ಲವೆಂದು ಕುಲಪತಿಗಳ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುವೆಂಪು ವಿವಿ ಆವರಣದಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ಕಚೇರಿಯ ಆವರಣದಲ್ಲಿದ್ದ ವಸ್ತುಗಳು ಪೀಸ್. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಕುವೆಂಪು ವಿವಿಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಕುರಿತು ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸದ ಕುಲಪತಿ ಶರತ್ ಅನಂತಮೂರ್ತಿ ವಿರುದ್ಧ ವಿದ್ಯಾರ್ಥಿಗಳು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುವೆಂಪು ವಿವಿ ಬಳಿ ರೊಚ್ಚಿಗೆದ್ದ ವಿದ್ಯಾರ್ಥಿ ಸಂಘಟನೆ ಮತ್ತು ವಿದ್ಯಾರ್ಥಿಗಳು ಏಕಾಏಕಿ ಕುವೆಂಪು ಶತಮಾನೋತ್ಸವ ಕಚೇರಿ ಒಳಗೆ ನುಗ್ಗಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಧಿಕ್ಕಾರವನ್ನ ಕೂಗುತ್ತಾ ಕಚೇರಿಯ ಆವರಣದಲ್ಲಿದ್ದ ಪಾಟ್ ಹಾಗೂ ಚೇರ್ಗಳನ್ನ ಒಡೆದು ಪುಡಿ ಮಾಡಿದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ ಸರಿಯಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಿಲ್ಲವೆಂದು ವಿಸಿ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಮಾಡಿದವರು ವಿದ್ಯಾರ್ಥಿಗಳೇ ಅಲ್ಲ ಎಂದ ವಿಸಿ. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುತ್ತಿಲ್ಲವೆಂದು ವಿಸಿ ಕಚೇರಿಯ ಬೋರ್ಡ್ಗೆ ಕಪ್ಪು ಮಸಿಯನ್ನ ಬಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. 5 ತಿಂಗಳ ಹಿಂದೆ ನಡೆದ ಪರೀಕ್ಷೆಯ ಫಲಿತಾಂಶ ಇನ್ನೂ ಪ್ರಕಟಿಸಿಲ್ಲ. 1, 3 ಹಾಗೂ 5ನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟವಾಗಿಲ್ಲ. ಕಳೆದ 3 ವರ್ಷಗಳಿಂದ ಯಾವುದೇ ಅಂಕಪಟ್ಟಿ ವಿತರಿಸಿಲ್ಲ. ಪಾಸಿಂಗ್ ಸರ್ಟಿಫಿಕೇಟ್ ಹಾಗೂ ಪದವಿ ಪ್ರಮಾಣ ಪತ್ರ ನೀಡುತ್ತಿಲ್ಲವೆಂದು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದು ಎಲ್ಲ ಸಮಸ್ಯೆಗಳಿಗೆ ಅದು ಯಾವುದಕ್ಕೂ ಒಂದು ತಿರುಳು ಇಲ್ಲ ಅಂತ ನಾನು ಹೇಳೋದಿಲ್ಲ. 2-3 ಸಮಸ್ಯೆಗಳು ನಿಜವಾಗ್ಲೂ ಗಂಭೀರವಾಗಿವೆ. ಅದನ್ನ ನಾವು ಅವ್ರ ಜೊತೆಗೆ ಒಂದು ಸಮಾಲೋಚನೆನೂ ಕೂಡ ನಡೆಸ್ತೀವಿ. ಆದ್ರೆ ಇದಕ್ಕೆಲ್ಲ ನಾಳೆನೆ ಪರಿಹಾರ ಕೊಡಿ ಅಂತಂದ್ರೆ ಕೊಡಕ್ಕಾಗಲ್ಲ. ಇದು ಮುಖ್ಯವಾಗಿ ಹೇಳಬೇಕು ನಿಮಗೆ. ಒಂದು ನಾನು ಕೂಡ ಮತ್ತೆ ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರು ಕೂಡ ನಾವೆಲ್ಲ ಬರ ಮುಂಚೆಯಿಂದ ಆಗ್ತಾ ಇರೋಂಥ ಕೆಲವು ಸಮಸ್ಯೆಗಳಿದೆ. ಅದಕ್ಕೆ ನಾವು ಇವಾಗ ಪರಿಹಾರ ಕಂಡ್ಕೋತಾ ಇದ್ದೀವಿ. ಇನ್ನು ಮುಂದೆ ಪರೀಕ್ಷೆಗಳಲ್ಲಿ ವಿಳಂಬ ಆಗೋದಾಗ್ಲಿ, ವ್ಯಾಲ್ಯೂಯೇಷನ್ ಅಲ್ಲಿ ವಿಳಂಬ ಆಗೋದಾಗ್ಲಿ ಇದು ಆಗೋದಿಲ್ಲ. ಈ ಗ್ಯಾರಂಟಿನ ನಾನು ಕೊಟ್ಕೊಂಡು ಇವತ್ತು ಆ ಧೈರ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆದರೆ ಇದು ನಾಳೆನೇ ಮಾಡೋದು ಅಸಾಧ್ಯ. ಯಾಕಂದರೆ ಕೆಲವು ದೋಷಗಳಿದೆ, ಅದನ್ನೆಲ್ಲ ನಾನು ಮುಕ್ತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ದುರ್ದೈವ ನಾನು ಒಂದು ಹೇಳಲೇಬೇಕು, ಕೆಲವು ಇಲ್ಲಿಂದ ಹೊರಟೋದ ಅಧಿಕಾರಿಗಳ ಮೇಲೂ ಸ್ವಲ್ಪ ಗುಮಾನ ಇದೆ. ಯಾಕಂದರೆ ಇಲ್ಲಿ ಆಗಿರೋಂಥ ಲೋಪದೋಷಗಳಿಗೆ ಕೆಲವು ಕಾರಣಗಳು ಅವರಿಂದಲೂ ಆಗಿರ್ಬೋದು. ಅವರ ಹೆಸರುಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದನ್ನೆಲ್ಲ ನಾವು ಖಂಡಿತ ಮತ್ತೆ ಇವಾಗ ಅದನ್ನು ಹೊರಗೆ ತೆಗೆದು ಲೋಪದೋಷಗಳನ್ನೆಲ್ಲ ನಾವು ಸರಿಪಡಿಸುವಂಥ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆಗಳನ್ನ. ಇನ್ನು ಕುವೆಂಪು ವಿವಿ ಆವರಣದ ಒಳಗೆ ನುಗ್ಗಿ ಪ್ರತಿಭಟನೆ ಮಾಡಿದವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಅಲ್ಲವೆಂದು ಉಪಕುಲಪತಿಗಳಾದ ಶರತ್ ಅನಂತಮೂರ್ತಿಯವರು ಹೇಳಿದ್ದಾರೆ. ಕಚೇರಿಯ ಆವರಣದ ಮುಂಭಾಗ ಕುವೆಂಪುರವರ ಚಿತ್ರಣವಿದ್ದು ಬೇಕಂತಲೇ ಮಡಿಕೆಗಳನ್ನ ಒಡೆದಿದ್ದಾರೆ. ಕುವೆಂಪುರವರಿಗೆ ಅವಮಾನ ಆಗುವ ರೀತಿಯಲ್ಲಿ ಕಿಡಿಗೇಡಿಗಳು ಮಾಡಿದ್ದಾರೆ ಎಂದು ಉಪಕುಲಪತಿಗಳು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಈ ರೀತಿಯ ಪ್ರತಿಭಟನೆಯನ್ನು ನಡೆಸಿದ್ದು, ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಇನ್ನೂ ತೀವ್ರವಾಗಿ ಹೋರಾಟ ನಡೆಸುತ್ತೇವೆ ಎಂದು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ.